ನೋಡಿ, ಸಚಿವ ಸ್ಥಾನ ಸಿಗದೇ ಇಲ್ದಿದ್ದಕ್ಕೆ ಸುಮಾರು 20ಕ್ಕೂ ಹೆಚ್ಚು ಶಾಸಕರು ಅಸಮಾಧಾನಗೊಂಡಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಬಹಿರಂಗವಾಗಿ ತಮ್ಮ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಈಗ ಮತ್ತಿಬ್ಬರು ಶಾಸಕರುಗಳು ಒಬ್ಬರ ಮೇಲೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ನಮಗೆ ಸಚಿವ ಸ್ಥಾನ ಸಿಗದಂತೆ ಎಂ.ಬಿ. ಪಾಟೀಲ್ ಅವರು ಸಂಚು ಮಾಡಿದ್ದಾರೆ. ಇಬ್ಬರು ಶಾಸಕರು ಮಾಡಿರುವಂತಹ ಆರೋಪ, ತಮಗೆ ಆಗಿರುವಂತಹ ಅನ್ಯಾಯಕ್ಕೆ ಎಂ.ಬಿ. ಪಾಟೀಲ್ ಅವರೇ ನೇರವಾಗಿ ಕಾರಣ ಅಂತ ಹೇಳಿ ಇಬ್ಬರು ಶಾಸಕರುಗಳು ಆರೋಪವನ್ನು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಆ ಇಬ್ಬರು ಶಾಸಕರು ಯಾರು? ವಿಜಯಪುರ ಜಿಲ್ಲೆಯಲ್ಲಿ ಇತರ ಕಾಂಗ್ರೆಸ್ ನಾಯಕರ ರಾಜಕೀಯ ಬೆಳವಣಿಗೆಯನ್ನು ತಡೆಯೋ ಕೆಲಸವನ್ನ ನಿರಂತರವಾಗಿ ಮಾಡ್ತಿದ್ದಾರೆ ಅಂತ ಹೇಳಿ ಆ ಇಬ್ಬರು ಶಾಸಕರುಗಳು ದೂರಿರೋದು. ಸಚಿವ ಎಂ.ಬಿ. ಪಾಟೀಲ್ ಹಾಗೂ ಕಾಂಗ್ರೆಸ್ ಶಾಸಕರಾದಂತಹ ಸಿ.ಎಸ್. ನಾಡಗೌಡ ಮತ್ತು ಯಶವಂತರಾಯಗೌಡ ಪಾಟೀಲ್ ನಡುವಿನ ಭಿನ್ನಾಭಿಪ್ರಾಯಗಳು ಬಹಿರಂಗ ರಾಜಕೀಯ ಸಂಘರ್ಷಕ್ಕೆ ಈಗ ತಿರುಗಿಕೊಂಡಿದೆ. ಸಚಿವ ಸ್ಥಾನ ಸಿಗದಂತೆ ಮಾಡೋದಕ್ಕೆ ಎಂ.ಬಿ. ಪಾಟೀಲ್ ಸಂಚು ರೂಪಿಸಿದ್ದಾರೆ ಅಂತ ಹೇಳಿ ಇಬ್ಬರು ಶಾಸಕರುಗಳು ಆರೋಪ ಮಾಡಿದ್ದಾರೆ. ನಾಡಗೌಡ ಮಾಧ್ಯಮದವರೊಟ್ಟಿಗೆ ಮಾತನಾಡಿ ಹೇಳ್ತಾರೆ, ನಾವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ವಿ, ಆದರೆ ತಮಗಾಗಿರುವಂತಹ ಅನ್ಯಾಯಕ್ಕೆ ಎಂ.ಬಿ. ಪಾಟೀಲ್ ಅವರೇ ನೇರ ಹೊಣೆ. ವಿಜಯಪುರ ಜಿಲ್ಲೆಯಲ್ಲಿ ಇತರ ಕಾಂಗ್ರೆಸ್ ನಾಯಕರ ರಾಜಕೀಯ ಬೆಳವಣಿಗೆಯನ್ನು ತಡೆಯೋ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ ಎಂ.ಬಿ. ಪಾಟೀಲ್ ಅವರು. ಅವರಷ್ಟೇ ಬೆಳಿಬೇಕು, ಬೇರೆಯವರು ಯಾರೂ ಕೂಡ ಬೆಳೆಯಂಗಿಲ್ಲ. ನನ್ನ ಹಾಗೆ ಯಶವಂತರಾಯಗೌಡ ಪಾಟೀಲ್ ಹಾಗೆ ಶಿವಾನಂದ ಪಾಟೀಲ್ ಅವರಂತಹ ನಾಯಕರು ವಿಜಯಪುರ ಜಿಲ್ಲೆಯಲ್ಲಿ ರಾಜಕೀಯವಾಗಿ ಬೆಳೆಯದಂತೆ ನೋಡಿಕೊಂಡಿರುವವರು ಎಂ.ಬಿ. ಪಾಟೀಲ್. ಜಿಲ್ಲೆಯಲ್ಲಿ ತಮ್ಮ ಪ್ರಾಬಲ್ಯ ಏಕಪಕ್ಷೀಯ ಹಿಡಿತವನ್ನು ಉಳಿಸ್ಕೊಳ್ಳೋದಕ್ಕೆ ಬಯಸ್ತಾರೆ. ಇತರ ಸಮುದಾಯಗಳ ನಾಯಕರು ಬೆಳೆಯೋದನ್ನ ಸಹಿಸೋದಿಲ್ಲ ಅಂತ ನಾಡಗೌಡ ಅವರು ಹೇಳಿದ್ದಾರೆ. ಯಶವಂತರಾಯಗೌಡ ಪಾಟೀಲ್ ಎಂ.ಬಿ. ಪಾಟೀಲ್ ಅವರ ಹೆಸರನ್ನ ನೇರವಾಗಿ ಉಲ್ಲೇಖ ಮಾಡಲಿಲ್ಲ ಅಂದರೂ ಕೂಡ ಅವರನ್ನೇ ಗುರಿಯಾಗಿಸ್ಕೊಂಡು ಮಾತನಾಡ್ತಿದ್ದಾರೆ ಅನ್ನುವ ಅಭಿಪ್ರಾಯ ಈಗ ಸಾರ್ವಜನಿಕ ವಲಯದಲ್ಲೂ ಕೂಡ ವ್ಯಕ್ತವಾಗ್ತಾ ಇದೆ. ವಿಜಯಪುರದಲ್ಲಿ ನಮಗೆ ಅಡ್ಡಿ ಆಗ್ತಾ ಇರುವವರು ಯಾರು ಎಂಬುದು ಎಲ್ರಿಗೂ ಕೂಡ ಗೊತ್ತಿದೆ. ನಮಗೆ ಇವತ್ತು ಸಚಿವ ಸ್ಥಾನ ಸಿಕ್ಕಿಲ್ಲ, ಆ ಸಚಿವ ಸ್ಥಾನ ಕೈ ತಪ್ಪೋದಕ್ಕೆ ಕಾರಣ ಎಂ.ಬಿ. ಪಾಟೀಲ್ ಅವರು. ಕಳೆದ ಹಲವು ದಶಕಗಳಿಂದ ಅವರೊಂದಿಗೆ ನನ್ನ ಸಂಬಂಧ ಉತ್ತಮವಾಗಿಲ್ಲ ಅನ್ನೋದು ಬಹಿರಂಗ ರಹಸ್ಯ, ಯಶವಂತರಾಯಗೌಡ ಪಾಟೀಲ್ ಹೇಳಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ತಾವು ಶಾಸಕ ಸ್ಥಾನಕ್ಕೆ ಈಗ ಆಲ್ರೆಡಿ ರಾಜೀನಾಮೆ ಕೊಟ್ಟಿದ್ದೇನೆ, ಆದರೆ ಆ ರಾಜೀನಾಮೆಯನ್ನು ಅಂಗೀಕರಿಸಲಾಗಿದೆಯೇ ಎಂಬ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಇಲ್ಲ. ಮತ್ತೊಂದು ಕಡೆ ಸಿ.ಎಸ್. ನಾಡಗೌಡ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ KSDL ಅಧ್ಯಕ್ಷ ಸ್ಥಾನಕ್ಕೂ ರಾಜೀನಾಮೆ ನೀಡಿದ್ದಾರೆ. ಶಾಸಕ ಸ್ಥಾನದಲ್ಲಿ ಮುಂದುವರೆದಿದ್ದಾರೆ. ತಮ್ಮ ರಾಜಕೀಯ ದಾಳಿಯನ್ನು ಮತ್ತಷ್ಟು ತೀವ್ರಗೊಳಿಸಿರೋ ಯಶವಂತರಾಯಗೌಡ ಪಾಟೀಲ್ ಎಂ.ಬಿ. ಪಾಟೀಲ್ ಅವರ ವಿರುದ್ಧ ಬಹಿರಂಗ ರಾಜಕೀಯ ಸಮರವನ್ನು ಘೋಷಣೆ ಮಾಡಿದರು. 2028ರ ವಿಧಾನಸಭೆ ಚುನಾವಣೆ ತಮ್ಮ ಮತ್ತು ಎಂ.ಬಿ. ಪಾಟೀಲ್ ನಡುವಿನ ನೇರ ರಾಜಕೀಯ ಹೋರಾಟ ಆಗುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ತಮಗಾಗಿರುವಂತಹ ಅನ್ಯಾಯವನ್ನು ಸರಿಪಡಿಸುವಲ್ಲಿ ಪಕ್ಷದ ಹೈಕಮಾಂಡ್ ವಿಫಲ ಆಗಿದೆ, ಇದೇ ಕಾರಣದಿಂದ ರಾಜೀನಾಮೆ ನೀಡೋ ನಿರ್ಧಾರಕ್ಕೆ ಬಂದಿದ್ದೇನೆ. ಯಶವಂತರಾಯಗೌಡ ಪಾಟೀಲ್, ನಾಡಗೌಡ ಇಬ್ಬರೂ ತಮ್ಮ ಬೆಂಬಲಿಗರೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕ ಮುಂದಿನ ರಾಜಕೀಯ ನಡೆ ಕುರಿತು ನಿರ್ಧಾರ ತೆಗೆದುಕೊಳ್ತೀವಿ ಮುಂದಿನ ದಿನಗಳಲ್ಲಿ ಅಂತಲೂ ಕೂಡ ಹೇಳಿದ್ದಾರೆ. ಮತ್ತೊಂದು ಕಡೆ ಇವರ ಒಂದು ಆರೋಪಗಳಿಗೆ ಸಚಿವರಾದಂತಹ ಎಂ.ಬಿ. ಪಾಟೀಲ್ ಅವರು ಕೂಡ ಪ್ರತಿಕ್ರಿಯಿಸಿದ್ದಾರೆ. ಇಬ್ಬರೂ ಶಾಸಕರಿಗೆ ಸಚಿವ ಸ್ಥಾನ ಸಿಗದಿರೋದ್ರಲ್ಲಿ ನಮ್ಮ ಪಾತ್ರವಿಲ್ಲ, ಅಂದರೆ ನಂದು ಪಾತ್ರವಿಲ್ಲ. ಈ ಆರೋಪಗಳು ಆಧಾರರಹಿತ. ಯಾರನ್ನ ಸಚಿವರನ್ನಾಗಿ ಮಾಡಬೇಕು, ಯಾರನ್ನ ಕೈ ಬಿಡಬೇಕು ಅನ್ನುವ ನಿರ್ಧಾರ ಮಾಡೋದು ನಾನಲ್ಲ, ಅದು ಸಂಪೂರ್ಣವಾಗಿ ಕಾಂಗ್ರೆಸ್ ಹೈಕಮಾಂಡು ಪಕ್ಷದ ನಾಯಕತ್ವದ ವ್ಯಾಪ್ತಿಗೆ ಸೇರುತ್ತೆ ಅಂತ ಹೇಳಿದ್ದಾರೆ. ಈ ವಿಚಾರ ಮುಂದಿನ ದಿನಗಳಲ್ಲಿ ಎಲ್ಲಿಗೋಗಿ ಮುಟ್ಟುತ್ತೆ ಕಾದು ನೋಡಬೇಕು.